ನಂಬಿಕೆ. ಈ ನಂಬಿಕೆಯ ಬಗ್ಗೆ ನೀವು ಯಾವ ಸೇವಕರು ಕೂಡ ಸಂದೇಶ ಮಾಡದೇ ಇರುವ ಸೇವಕರೇ ಇಲ್ಲ, ನೀವು ಕೇಳದೇ ಇರುವ ಶಬ್ದಗಳು ಇಲ್ಲ. ನಂಬಿಕೆ ಬಗ್ಗೆ ಬಹಳಷ್ಟು ಕೇಳಿದ್ದೀರಿ ಅಲ್ವಾ? ಈ ನಂಬಿಕೆ ಹೇಗೆ ಅಂತ ಹೇಳಿದ್ರೆ, ಲೋಕದಲ್ಲಿ ಹೇಗೆ ಹಣಕಾಸು ಇಲ್ಲದೆ ವ್ಯವಹರಿಸ್ಲಿಕ್ಕೆ ಆಗೋದಿಲ್ವೋ, ಆತ್ಮಿಕ ಜೀವಿತದಲ್ಲಿ ನಂಬಿಕೆ ಇಲ್ಲದೆ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ. ಹಾಲೆಲೂಯಾ. ಇಲ್ಲಿಂದ ಹೊರಗಡೆ ಕಾಲ ಹಾಕಿದ್ರೆ ಒಂದೋ ನಿನ್ನ ಹತ್ರ ಕ್ಯಾಶ್ ಇರಬೇಕು, ಇಲ್ಲ ಅಂದ್ರೆ ನಿನ್ನ ಹತ್ರ ಕಾರ್ಡ್ ಇರಬೇಕು, ಅಂತೂ ಹಣ ಇರಬೇಕು. ಅದು ಕಾರ್ಡ್ ಆಗ್ಲಿ, ATM ಕಾರ್ಡ್ ಆಗ್ಲಿ, ಡೆಬಿಟ್ ಕಾರ್ಡ್ ಆಗ್ಲಿ ಅಥವಾ ಕ್ಯಾಶ್ ಆಗ್ಲಿ, ಏನಾದ್ರೂ ನಿನ್ನ ಹತ್ರ ಹಣ ಇರ್ಬೇಕು. ಇಲ್ಲಿಂದ ಮನೆಯಿಂದ ಹೊರಗೆ ಹೋದ್ರೆ 100 ರೂಪಾಯಿ ಪೆಟ್ರೋಲ್ ಅಂದ್ರೆ ನಿನ್ನ ಮುಖ ನೋಡಿ ಹಾಕೋದಿಲ್ಲ, ನೀನು ವ್ಯವಹಾರ ಮಾಡಿ ಹಣ ಕೊಟ್ರೆ ಪೆಟ್ರೋಲ್ ಹಾಕ್ತಾರೆ. ಹೇಗೆ ಲೋಕದಲ್ಲಿ ಹಣಕಾಸು ಇಲ್ಲದೆ ಜನ ಜೀವಿಸ್ಲಿಕ್ಕೆ ಆಗೋದಿಲ್ವೋ, ಆತ್ಮಿಕ ಜೀವಿತಕ್ಕೆ ನೀನು ಬಂದಾಗ ಸತ್ಯವೇದದಲ್ಲಿರುವಂತಹ ಅನೇಕ ಘಟನೆಗಳನ್ನ ನೀನು ಕಲಿತಿರುವಾಗ ನಂಬಿಕೆ ಇಲ್ಲದೆ ನಿನಗೆ ಜೀವನ ಮಾಡಲಿಕ್ಕೆ ಆತ್ಮಿಕತೆಯಲ್ಲಾಗೋದಿಲ್ಲ. ನಾವು ನೋಡ್ತೀವಿ, ಆದಿಕಾಂಡದಿಂದ ನಾವು ನೋಡುವಾಗ ಪ್ರತಿ ಒಬ್ಬ ಮನುಷ್ಯನು ನಂಬಿಕೆಯಿಂದಲೇ ಬದುಕಿದನು. ನಂಬಿಕೆ ಎಲ್ಲಿಂದ ಬರುತ್ತೆ? ನಂಬಿಕೆ ಹೇಗೆ ಬರುತ್ತೆ? ನಂಬಿಕೆ ಬರುವುದಿಲ್ಲ ನಮಗೆ. ಎಷ್ಟು ವಾಕ್ಯ ಕೇಳಿದ್ರು ನಂಬಿಕೆ ಬರಲ್ಲ, ಎಷ್ಟು ಉಪವಾಸ ಮಾಡಿದ್ರು ನಂಬಿಕೆ ಬರಲ್ಲ, ಎಷ್ಟು ಕೂಟಗಳಿಗೆ ನಾವು ಓಡಿ ಹೋದ್ರು ಕೂಡ ನಂಬಿಕೆ ಬರಲ್ಲ. ಕಾರಣ ಏನ್ ಗೊತ್ತಾ? ಇವತ್ತು ನಾನು ಶಕ್ತವಾಗಿ ಹೇಳ್ತೀನಿ, ನಿನ್ನ ಬಾಯಿಯಿಂದ ನೀನು ದೇವರ ಕುರಿತಾಗಿ ಏನು ಅರಿಕೆ ಮಾಡ್ತೀಯೋ ಅದರ ಮೇಲೆ ನಂಬಿಕೆ ನಿಂತಿದೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 6ನೇ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಂಬಿಕೆಯ ಕುರಿತಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿರಿ. ದೇವರ ವಾಕ್ಯ ಹೇಳುತ್ತೆ, ನಂಬಿಕೆ ಇಲ್ಲದೆ ನೀನು ದೇವರನ್ನ ಮೆಚ್ಚಿಸೋದಕ್ಕಾಗೋದಿಲ್ಲ. ನಾವು ಹೇಳ್ತೀವಿ ಅಂದ್ರೆ, ನಾವು ಅಪೊಸ್ತಲರ ಕೃತ್ಯದಲ್ಲಿ ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಕೆಲವೇ ನೋಡ್ತೀವಿ, ಒಬ್ಬ ವ್ಯಕ್ತಿ ಹಣಕಾಸನ್ನೆಲ್ಲ ತಂದುಕೊಟ್ಟು ಬೇರೆಯವರ ಹತ್ರ ಹೇಳ್ತಾನೆ ಅಭಿಷೇಕ ಕೊಡುವಂತ. ಅಭಿಷೇಕ ನೀನು ಹಣಕಾಸು ಕೊಡೋದ್ರಿಂದಾಗಲಿ, ನೀನು ಶ್ರೀಮಂತನಾಗಿದ್ದೀಯ ಅನ್ನೋ ಕಾರಣಕ್ಕೆ, ನೀನು ಪೋಸ್ಟ್ ಗ್ರಾಜುಯೇಷನ್ ಎನ್ನುವ ಕಾರಣಕ್ಕೆ ನಂಬಿಕೆ ಬರೋದಿಲ್ಲ ಅಥವಾ ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ದೇವರನ್ನ ನೀನು ಮೆಚ್ಚಿಸಬೇಕಾದ್ರೆ, ದೇವರ ಪ್ರೀತಿಗೆ ನೀನು ಪಾತ್ರನಾಗಬೇಕಾದ್ರೆ ನಿನ್ನ ಒಳಗಡೆ ಇರಬೇಕು ದೇವರ ಕುರಿತಾದ ನಂಬಿಕೆ. ಆಮೆನ್. ಎಷ್ಟೋ ಜನರಿಗೆ ಕೆಲವೊಂದು ಕಾಲಘಟ್ಟದಲ್ಲಿ ದೇವರ ಮೇಲೆ ನಂಬಿಕೆನೇ ಇರೋದಿಲ್ಲ. ಒಂದೊಂದು ಸಮಯದಲ್ಲಿ ದೇವರ ಮೇಲೆ ಆಳವಾದ ನಂಬಿಕೆ ಇರುತ್ತೆ. ಆರಂಭದಲ್ಲಿ ಬಂದ ನಂಬಿಕೆ ನಂತರದ ದಿನಗಳಲ್ಲಿ ನಂಬಿಕೆ ಇರೋದಿಲ್ಲ. ಆದರೆ ವಾಕ್ಯ ಹೇಳುತ್ತೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ನೀವು ನನ್ನನ್ನು ಕೇಳಬಹುದು, ನಾವು ಪ್ರತಿ ಭಾನುವಾರ ಬರ್ತೀವಿ, ನಮಗೆ ನಂಬಿಕೆ ಇಲ್ವಾ? ಪ್ರತಿ ಕೂಟಗಳಿಗೆ ಬರ್ತೀವಿ, ನಮ್ಮಲ್ಲಿ ನಂಬಿಕೆ ಇಲ್ವಾ? ನಾನು ಹೇಳ್ತಾ ಇದ್ದೀನಿ, ಆ ನಂಬಿಕೆ ಅಲ್ಲ. ನಿನ್ನ ಒಳಗಡೆ ನಿನಗೆ ಗೊತ್ತಾಗುತ್ತೆ ದೇವರ ಮೇಲೆ ಯಾವ ರೀತಿ ನಿನಗೆ ನಂಬಿಕೆ ಇದೆ ಎನ್ನುವುದಾಗಿ. ಯಾಕೆಂದರೆ ನಿನ್ನ ಬಾಯಿ ಅರಿಕೆ ಮಾಡ್ತಾನೆ ಇರುತ್ತೆ, ನಿನ್ನ ಬಾಯಿ ದೇವರ ಕುರಿತಾಗಿ ಮಾತನಾಡದೇ ಇರುತ್ತೆ. ನೀನು ಯಾರ ಹತ್ರ ಮಾತನಾಡುವಾಗಲೂ ದೇವರ ಕುರಿತಾಗಿಯೇ ಮಾತನಾಡುತ್ತೆ. ಆಗಲೇ ಗೊತ್ತಾಗುತ್ತೆ ನಿನಗೆ ವಿಶೇಷವಾದ ಆಳವಾದ ನಂಬಿಕೆ ಇದೆ ಎಂದು. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವರು ಏನಂತ ಬರಬೇಕು? ದೇವರಿದ್ದಾನೆ, ಹುಡುಕುವವನಿಗೆ. ನೀನು ಪ್ರತಿ ಸಲ ಪ್ರಾರ್ಥನೆಗೆ ಕೂತ್ರೆ ನಿನ್ನ ಒಳಗಡೆ ಒಂದು ಇರಬೇಕು, ಪ್ರಾರ್ಥನೆ ಮಾಡಿ ಹೇಳೋದ್ರೊಳಗೆ ನನ್ನ ವಿಷಯಕ್ಕೆ ದೇವರು ಬಿಡುಗಡೆ ಕೊಡುತ್ತಾನೆ. ಪ್ರಾರ್ಥನೆ ಮುಗಿಸಿ ಎದ್ದೇಳುವಾಗಲೇ ದೇವರು ನನಗೆ ವಿಷಯದಲ್ಲಿ ನಂಬಿಕೆ ಕೊಡ್ತಾನೆ, ನನಗೆ ಬಿಡುಗಡೆ ಕೊಡ್ತಾನೆ, ನನ್ನ ವಿಷಯದಲ್ಲಿ ವಿಶೇಷವಾಗಿ ದೇವರು ಆಶೀರ್ವದಿಸುತ್ತಾನೆ, ನನ್ನ ಒಳಗಡೆ ಇರೋದನ್ನು ದೇವರು ತೆಗೆದು ಹಾಕುತ್ತಾನೆ ಎನ್ನುವಂತಹ ನಂಬಿಕೆ ನಿನ್ನಲ್ಲಿ ಉಂಟಾದರೆ
ಇವತ್ತು ನಿಮ್ಮ ಹತ್ರ ಇರೋದು ಸಣ್ಣ ಸಣ್ಣ ವಿಷಯ, ಸಾಲ, ಮನೆ, ಮಕ್ಕಳು, ಚಿಕ್ಕ ಚಿಕ್ಕ ವಿಷಯ, ಜ್ವರ, ತಲೆನೋವು. ಆದ್ರೆ ನಂಬಿಕೆ, ಫಸ್ಟ್ ದಿನ ಬಂದ ನಂಬಿಕೆ ನಿಮ್ಮಲ್ಲಿ ಇವತ್ತಿಲ್ಲ. ಎಷ್ಟು ಜನರು ಹೇಳ್ತೀರಾ? ಹೌದು ಹೌದು, ನನ್ನ ಆರಂಭದ ದಿನದಲ್ಲಿ ಬಂದ ನಂಬಿಕೆ ಇಲ್ಲ. ನನ್ನ ಆರಂಭದ ದಿನದಲ್ಲಿ ಇದ್ದಂತಹ ದಾಹ ನನ್ನ ಒಳಗಡೆ ಇಲ್ಲ. ಆರಂಭದ ದಿನದಲ್ಲಿ ಯೇಸು ಕುರಿತಾಗಿ ಇದ್ದಂತಹ ಆ ಒಂದು ಸಂತೋಷ ಇವತ್ತು ನನ್ನ ಒಳಗಡೆ ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಅಂತಲೂ ದೇವರನ್ನು ಹುಡುಕುವವನಿಗೆ ಆತನು ಏನ್ ಮಾಡ್ತಾನೆ? ಪ್ರತಿಫಲವನ್ನು ಕೊಡುತ್ತಾನೆ ಅಂತ ನೀನು ಬರೋದಾದ್ರೆ ದೇವರು ನಿನಗೆ ಆಶೀರ್ವಾದವನ್ನು ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ರಿಯ 11:11 ನೋಡ್ತೀವಿ. ಇಬ್ರಿಯ 11:11. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದು. ಇದರಲ್ಲಿ ನೋಡ್ರಿ, ಇದರಲ್ಲಿ ನಾನು ನೀನಾದ್ರೆ ಮೈನಸ್ಸು ಇಲ್ಲ, ನಾವು ಜೀರೋ ಅಲ್ಲ, ಮೈನಸ್ಸು ನಂಬಿಕೆ ಇಲ್ಲ. ಸಾರಳಿ ಎಷ್ಟು ವರ್ಷ? 90 ವರ್ಷ. ಆಮೇಲೆ ನಮ್ಮಲ್ಲಿ 35 ವರ್ಷ ಆದ್ಮೇಲೆ ಇನ್ ಡೆಲಿವರಿ ಆಗುದಿಲ್ಲ ಬಿಡು. 35 ಆದ್ಮೇಲೆ ಏನ್ ಹೇಳ್ತೀವಿ? ಇನ್ ಡೆಲಿವರಿ ಆಗಲ್ಲ, ಇನ್ನು ಮಕ್ಕಳು ಆಗಲ್ಲ. ಯಾಕಂದ್ರೆ ನಮ್ಮ ಮೈಂಡ್ ಪ್ರಕಾರ ಮಕ್ಕಳಾಗೋದು ಸುಮಾರು 18-19 ವರ್ಷದಿಂದ ಒಂದು 35-38, ಇನ್ನೂ ಜಾಸ್ತಿ ಅಂದ್ರೆ 40 ವರ್ಷದವರೆಗೆ ನಮ್ದೊಂದು ವಾಯ್ದೆ ಇದೆ ಅಲ್ವಾ? ಇದು ಯಾರದ್ದು? ಮನುಷ್ಯರದ್ದು, ಡಾಕ್ಟರದ್ದು, ಈ ಲೋಕದ ಆಲೋಚನೆ ಅದಾಗಿತ್ತು. ಆದ್ರೆ ದೇವರು ಹೇಳ್ತಾನೆ, ನನಗೆ ಬಹಳ ಇಷ್ಟವಾದಂತ ಒಂದು ಮಾತು, ಅಬ್ರಹಾಮನಿಗೆ ಕಲ್ಲುಗಳಿಂದಲೂ ಮಕ್ಕಳು ಹುಟ್ಟಿಸ್ಲಿಕ್ಕೆ ನನ್ನ ದೇವರಿಗೆ ಸಾಧ್ಯ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಎಂತಹ ನಂಬಿಕೆ! ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ಮೇಲೆ ಎಷ್ಟು ವರ್ಷಕ್ಕಾದ್ರು 25 ವರ್ಷಕ್ಕಾದ್ರು. ನಿಮ್ಗೆ ವಾಗ್ದಾನ ಮಾಡಿ ಎಷ್ಟು ವರ್ಷ ಆಯ್ತು? ಕೆಲವರು ಬಂದು 2 ವರ್ಷ ಆಯ್ತು, ಕೆಲವರು ಬಂದು 1 ವರ್ಷ ಆಯ್ತು, ಕೆಲವರು ಬಂದು 3 ವರ್ಷ ಆಯ್ತು. ಈಗಲೇ ನಿಮ್ಗೆ ಬಹಳ ಬೇಜಾರು. 3 ವರ್ಷ ಆಯ್ತು, ಏನೂ ಆಗಿಲ್ಲ. ಎಷ್ಟು ಸಲ ಕೇಳಿದೆ ಅವ್ರು ಮನೆ ಬೇಕು ಅಂತ, ಕೊಟ್ಟರು ದೇವರು. ಆಮೇಲೆ ಕೊಟ್ಟರು ಮನೆ ರಿಪೇರಿ ಮಾಡ್ಕೊಳ್ಬೇಕಂತ. ಈಗ ಕೇಳಿದ 7 ವಸ್ತುಗಳಲ್ಲಿ ಬರ್ದಿಟ್ಟದೇ ಬರ್ದಿಟ್ಟದ್ದು ಯಾವುದು? ಮನೆ ರಿಪೇರಿ ಆಗ್ಬೇಕಂತ. ಇನ್ನೂ ರಿಪೇರಿ ಆಗಲಿಲ್ಲ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ ಯಾವಾಗ? 25 ವರ್ಷಗಳ ಹಿಂದೆ. ಅಬ್ರಹಾಮನು ಆ ನಂಬಿಕೆಯಿಂದ ಇದ್ದ. ಯಾಕೆಂದ್ರೆ ದೇವರು ನಮಗೆ ಕೊಡ್ತಾನೆ ಅನ್ನುವ ಒಂದೇ ಒಂದು ನಂಬಿಕೆ. ಇವತ್ತು ನಿನ್ನಲ್ಲಿರುವ ಇಕ್ಕಟ್ಟು, ನಿನ್ನಲ್ಲಿರುವಂತ ಸಾಲ, ನಿನ್ನಲ್ಲಿರುವಂತ ನೋವಿಗೆ ದೇವರು ಹೇಳಿದ್ದಾನೆ, ನಾನು ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೀನಿ ಅಂತ. ಆದ್ರೆ ನೀನೇನ್ ಮಾಡ್ತೀನಿ? ದಿನಾ ಭಯ ಪಡ್ತೀನಿ. ನಂಬಿಕೆಯಲ್ಲಿ ನಂಬಿಕೆ ಭಾನುವಾರ ಮಾತ್ರ. ಭಾನುವಾರ 8 ಗಂಟೆಯಿಂದ 11 ಗಂಟೆಯಲ್ಲಿ ನಮ್ಮ ಹತ್ರ ಒಳ್ಳೆ ನಂಬಿಕೆ ಇರುತ್ತೆ, ಖಾಲಿ ಆಗ್ತದೆ ನಂಬಿಕೆ. 11 ಗಂಟೆ ನಂಬಿಕೆ ಪೂರ ಖಾಲಿ ಆಗ್ತದೆ. ನಂಬಿಕೆ 25 ವರ್ಷ ಆದಾಗ, ಈಗ ಇವರಿಬ್ರು 25 ವರ್ಷ ವಾಗ್ದಾನ ಕೊಡೋಕೆ 10ನೇ ವರ್ಷದಲ್ಲಿ ವಾಗ್ದಾನ ಮಾಡಿದ್ದಲ್ಲ ದೇವರು. 10ನೇ ವರ್ಷದಲ್ಲಿ ಅಂದ್ರೆ 25 ವರ್ಷ ಆಗುವಾಗ 35 ವರ್ಷ ಆಗುತ್ತೆ. ಆಗ ಇರುತ್ತೆ ದೇವರು 35 ವರ್ಷ ಅಷ್ಟೇ ಅಲ್ಲ, ಮಕ್ಕಳಾಗುತ್ತೆ, ಪ್ರಾಬ್ಲಮ್ ಇಲ್ಲ. ಈಗ ಸಾರಳಿಗೆ ಹುಟ್ಟು ನಿಂತು ಅವಳು ಏನಾಗಿದ್ದಾಳೆ? ವಯಸ್ಸಾಗಿ 90 ವರ್ಷದ ಅಜ್ಜಿ ಆಗಿದ್ದಾಳೆ. ಸೋದರ ಇಲ್ಲ. 90 ವರ್ಷದ ಅಜ್ಜಿಗೆ ಅಬ್ರಹಾಮನ ಏನ್ ಹೇಳ್ಬೇಕು? ನಾನು ನೀನು ಅಬ್ರಹಾಮನ ಸ್ಥಾನದಲ್ಲಿದ್ರೆ ಏನ್ ಹೇಳ್ತೀವಿ? ಈ ದೇವರಿಗೊಂದು ಕೆಲಸ ಇಲ್ಲ. ಯಾವಾಗ ನೋಡಿದ್ರು ಮಕ್ಕಳು ಕೊಡ್ತೆ, ಮಕ್ಕಳು ಕೊಡ್ತೆ, ಮಕ್ಕಳು ಕೊಡ್ತೆ. ನಾಳೆ ನಾಳೆ ಸಮಾಧಿ ಸೇರ್ಬೇಕು ನಾವು. ಎಷ್ಟೊತ್ತಿಗೆ ಕೊಟ್ಟಕ್ಕಂತೇವೋ ಗೊತ್ತಿಲ್ಲ. ಆಮೇಲೆ ಯಾಕೆಂದ್ರೆ ಇದ್ರಲ್ಲಿ ಹೋಗ್ತಾ ಇದ್ವಿ. ಈಗ ಮೊದಲಾದ್ರೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಈಗ 90 ವರ್ಷದಲ್ಲಿ ನಡ್ಕೊಂಡು ಹೋಗೋಕ್ಕಾಗುತ್ತಾ? ಸ್ವಲ್ಪ ಯಾರಾದ್ರೂ ಕೈ ಹಿಡಿಬೇಕು, ಕುರ್ಚಿಯಿಂದ ಹೇಳುವಾಗ ಯಾರಾದ್ರೂ ಕೈ ಹಿಡಿಬೇಕು. ನಂಬಿಕೆ ಪಕ್ಕದಲ್ಲಿ ಹೇಳ್ರಿ, ನಂಬಿಕೆ. ಸಾಲನಿಗಿರುವ ನಂಬಿಕೆ, ಅಬ್ರಹಾಮನಿಗಿರುವ ನಂಬಿಕೆ ನಿಮ್ಮದಿರಲಿ. ಆಮೇಲೆ ಎಲ್ಲೋ ಸಣ್ಣ ಇಕ್ಕಟ್ಟಿಗೆ, ಸಣ್ಣ ನೋವಿಗೆ, ಸಣ್ಣ ಸಾಲಕ್ಕೆ, ಸಣ್ಣ ಚಿಂತೆಗೆ ಬಳಲಿ ಹೋಗ್ಬೇಡ್ರಿ, ಹೋಗಿ ಹೋಗ್ಬೇಡ್ರಿ. ಆಮೇಲೆ 100% ಮದುವೆ ಆಗುತ್ತೆ ನಂಬಿಕೆ. ಆಮೇಲೆ ಏನೀಗ ಅವನಿಗೆ ನಂಬಿಕೆ ಹೋಗ್ಲಿಕ್ಕೆ 90 ವರ್ಷ ಆಯ್ತಾ? ಫೋನಲ್ಲಿ ಬರ್ತಾ ಇದ್ದಾನ ಸಭೆಗೆ, ಇನ್ನೇ ಅಂತ ಈ ಜೊತೆ ನಂಬಿಕೆ ನಂಬಿಕೆ
90 ವರ್ಷ ಸಾಯಲಿರುತ್ತೆ. ಒಂದು 60-70 ವರ್ಷಕ್ಕೆ ನಮ್ಗೆ ಮಗು ಕೊಟ್ಟರೆ ಆವಾಗ ಕೆಲವು ಹಲ್ಲು ಉದುರಿ ಹೋಗಿರುತ್ತೆ ಅಲ್ವಾ, ಕಣ್ಣು ಕಾಣಿಸಲ್ಲ, ಮಂಜು ಮಂಜಾಗಿರುತ್ತೆ. ನಾವು ಆಗಿದ್ರೆ ಏನು ಮಾತಾಡ್ತಾ ಇದ್ವಿ? ನಾನು ಸಾರಳಿಗಾಗಿ ಅಬ್ರಹಾಮನಿಗಾಗಿ ಸ್ತೋತ್ರ ಮಾಡುತ್ತೇನೆ. ದೇವರು ಹೇಳಿದ ವಾಗ್ದಾನವನ್ನ ನಂಬಿಕೆಯಿಂದ ನಂಬಿದ್ರು, ಅದು ಕಾರ್ಯರೂಪಕ್ಕೆ ಬಂತು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿನಗಿರುವ ಪರಿಸ್ಥಿತಿಗಳು ಅದನ್ನು ನೋಡಿ ಮಾತನಾಡಬೇಡ. ನಿನಗಿರುವ ಇಕ್ಕಟ್ಟನ್ನು ನೋಡಿ ಮಾತನಾಡಬೇಡ. ನಿನಗಿರುವಂತ ಕಾರ್ಯಗಳನ್ನು ನೋಡಿ ನೀನು ಮಾತನಾಡಬೇಡ. ಕಾರಣ ಏನು ಗೊತ್ತಾ? ನಿನಗಿರುವ ಕಾರಣಗಳ ವಿಷಯ ಅಲ್ಲ, ನಿನಗೆ ದೇವರು ಯಾರಾಗಿದ್ದಾನೆ ಅನ್ನೋದು ಮುಖ್ಯ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಯಾರಾಗಿದ್ದಾನೆ ಅನ್ನೋದು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಸುವಾರ್ತೆ 18ನೇ ಅಧ್ಯಾಯದ 6ನೇ ವಾಕ್ಯ. ಮಕ್ಕಳೆಲ್ಲರೂ ತೆಗೆದು ಲೂಕನ ಸುವಾರ್ತೆ 18ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸ್ವಾಮಿಯು ಈ ಸೌಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವ. ಅದೇ 18ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಬೇಸರ ಬರುತ್ತೆ, ಪ್ರಾರ್ಥಿಸುವವರಿಗೆ ಬೇಸರ ಬರುತ್ತೆ. ಏನ್ ಬೇಸರ? ಇವತ್ತೇನೋ ಒಂದು ಘಟನೆ ನಡೀತು, ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. ಸಾಲದವರು ನಿಮ್ಮನ್ನು ಅಟ್ಟಿಸ್ಕೊಂಡು ಬರುವಾಗ ತಲೆಯಲ್ಲೆಲ್ಲ ಅದೇ ಓಡ್ತಾ ಇರುತ್ತೆ. ಒಂದು 50 ಜನರಿಗೆ ಕಾಲ್ ಮಾಡ್ಲಿಕ್ಕೆ 1-2.5 ಗಂಟೆ ಆದ್ರೂ ನಿಮ್ಗೆ ಬೇಕಾಗುತ್ತೆ. ಪ್ರೇಯರ್ ಮಾಡೋಕ್ಕಾಗಲ್ಲ. ಬೇಸರಗೊಳಿಸುವಂತ ಸಂದರ್ಭಗಳು ನಿಮ್ಮ ಸುತ್ತಮುತ್ತಲು ಪ್ರತಿದಿನ ಉಂಟಾಗ್ತಾ ಇರುತ್ತೆ. ಎಲ್ಲಾದ್ರೂ ಬೇಸರ. ಇನ್ನು ಕೆಲವರಿಗೆ ಯಾವ ಬೇಸರ ಇಲ್ಲ ಅಂತ ತಿನ್ನೋದ್ರಲ್ಲೇ ಬೇಸರ. ಒಳ್ಳೆ ತಿಂಡಿ ಮಾಡಿಕೊಟ್ಟಿದ್ದಾರೆ, ಅದು ತಿನ್ನಕ್ಕೆ ಬೇಸರ, ಅದಕ್ಕೆ ಪ್ರೇಯರ್ ಮಾಡಲ್ಲ. ಸಿಟ್ಟು ಬಂದಿದೆ, ತಿಂಡಿ ಸರಿಯಾಗಿಲ್ಲ, ಇವತ್ತು ತಿಂಡಿ ಸರಿಯಾಗಿಲ್ಲ, ನಾನು ಪ್ರೇಯರ್ ಮಾಡಲ್ಲ. ದೇವರ ವಾಕ್ಯ ಹೇಳುತ್ತೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡು. ಯಾಕೆ ದೇವರು ಹೇಳಿದ್ದಾರೆ ಪ್ರಾರ್ಥನೆ ಮಾಡೋದ್ರಲ್ಲಿ ನೀನು ಬೇಸರಗೊಳ್ಳಬಾರದು? ಏನೇ ಸಿಚುವೇಶನ್ಗಳು ಬಂದರು, ಏನೇ ಇಕ್ಕಟ್ಟುಗಳು ಬಂದರು, ನಿನ್ನನ್ನ ಏನು ಕೆಡವಿ ಬಿಡುತ್ತೇನೆ ಅಂತ ಕೆಲವು ಗುಡ್ಡಗಳು ನಿನ್ನ ಎದುರುಗಡೆ ನಿಂತರೂ ಕೂಡ ನೀನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಅನ್ಯಾಯಗಾರನಾದ ನ್ಯಾಯಾಧಿಪತಿ, ಯಾವ ನ್ಯಾಯಾಧಿಪತಿ? ನ್ಯಾಯವಾದ ನ್ಯಾಯಾಧಿಪತಿ ಅಲ್ಲ, ಅನ್ಯಾಯಗಾರನಾದ ನ್ಯಾಯಾಧಿಪತಿ. ಅವನ ಜನರಿಗೂ ಹೆದರಲ್ಲ, ದೇವರಿಗೂ ಹೆದರಲ್ಲ. ಅವನನ್ನ ಹೋಗಿ ಈ ಹೆಂಗಸು ಕಾಡ್ತಾ ಇದೆ, ನನಗೆ ನ್ಯಾಯ ಕೊಡಿಸು, ನನಗೆ ನ್ಯಾಯ ಕೊಡಿಸು, ಪ್ರತಿದಿನ ಹೋಗಿ ನನಗೆ ನ್ಯಾಯ ಕೊಡಿಸು, ನನಗೆ ನ್ಯಾಯ ಕೊಡಿಸು ಅಂತ ಆ ಹೆಂಗಸು ಅನ್ಯಾಯಗಾರನಾದ ನ್ಯಾಯಾಧಿಪತಿಯನ್ನ ಹೋಗಿ ಕೇಳ್ತಾ ಇರುವಾಗ ಒಂದು ದಿನ ಈ ನ್ಯಾಯಾಧಿಪತಿ ಯೋಚನೆ ಮಾಡ್ತಾನೆ. ಅವನು ಹೀಗೆ ಎಣಿಸ್ತಾನೆ, ನಾನು ದೇವರಿಗೂ ಹೆದರೋದಿಲ್ಲ, ಮನುಷ್ಯರಿಗೂ ಹೆದರೋದಿಲ್ಲ, ಆದ್ರೂ ಈಕೆ ಬಂದು 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 ನನ್ನನ್ನು ಕಾಡಿಸ್ತಾ ಇರೋದ್ರಿಂದ ಇವಳಿಗೊಂದು ನ್ಯಾಯ ತೀರಿಸಿ ಬಿಡುತ್ತೇನೆ. ಹಾಗಾದ್ರೆ ದೇವರ ಮಕ್ಕಳೇ, ದೇವರು ಯಾಕೆ ಈ ಸಾಮ್ಯವನ್ನು ಹೇಳಿದರು ಗೊತ್ತಾ? ನೀನು ಒಂದು ದಿನ ಬೇಸರ ಮಾಡಬಾರ್ದು, ಒಂದು ಕ್ಷಣ ಬೇಸರ ಮಾಡಬಾರ್ದು. ಪ್ರಾರ್ಥನೆಯ ವಿಷಯದಲ್ಲಿ ನೀನು ಬೇಸರವೇ ಮಾಡದೆ ಪ್ರತಿದಿನ ಪ್ರತಿ ಕ್ಷಣ ದೇವರ ಹತ್ರ ನಿನಗೆ ಬೇಕಾದ ಅವಶ್ಯಕತೆಗಳನ್ನು ನೀನು ಕೇಳುವಾಗ ನನ್ನ ದೇವರು ಅನ್ಯಾಯಗಾರನ ನ್ಯಾಯ ತೀರಿಸುವುದಾದ್ರೆ ನ್ಯಾಯಾಧಿಪತಿಯಾದ ದೇವರು ನಿನಗೆ ನ್ಯಾಯ ತೀರಿಸುವವನಾಗಿದ್ದಾನೆ. ನಂಬಿಕೆ ಇರುವ ದೇವರ ಮಕ್ಕಳು ಮಾತ್ರ ಕರಗಳನ್ನು ಎತ್ತಿ ದೇವರಿಗೆ ಸ್ತೋತ್ರ ಮಾಡಿ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಎಲ್ಲ ಕಡೆಗಳಲ್ಲಿ ಹೇಳ್ತಾರೆ, ನೀನು ಪ್ರಾರ್ಥನೆಯಲ್ಲಿ ಏನೇನು ಕೇಳ್ಕೊಂಡಿದ್ದೀಯೋ ನಿನಗೇನಾಗಬೇಕು ಅದು ಸಿಕ್ಕಿದೆ ಅಂತ ನೀನು ನಂಬಬೇಕು. ಇವತ್ತು ಅದೇ ಕಷ್ಟ, ಅದೇ ಬಹಳ ಕಷ್ಟ. ಏನ್ ಕಷ್ಟ ಹೇಳ್ರಿ? ನಂಬಿಕೆ ಬರೋದೇ ಕಷ್ಟ. ಇಷ್ಟು ವಾಕ್ಯ ಹೇಳ್ತೀವಿ, ನಂಬಿಕೆ ಬರಲ್ಲ, ನಂಬಿಕೆ ಬರಲ್ಲ. ಇಲ್ಲಿಂದ ಹೋಗುವಾಗಲೇ ಆ ವಾಕ್ಯ ಅವ್ರು ಹೇಳಿದ್ದಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಹೊರತು ಅದರ ಮೇಲೆ ನಿಮಗೆ ನಂಬಿಕೆ ಬರೋದಿಲ್ಲ. ಹಾಲೆಲೂಯಾ.
ನಂಬಿಕೆ ಇದೆಯಾ? ಕಷ್ಟ ಬಂದಾಗ ನಂಬಿಕೆ ಇದೆಯಾ? ನಿಮ್ಮನ್ನ ಜನರು ಅಟ್ಟಿಸ್ಕೊಂಡು ಬರುವಾಗ ನಂಬಿಕೆ ಇದೆಯಾ? ನಿಮ್ಗೆ ಅನೇಕ ಫೋನ್ ಕಾಲ್ಗಳು ಬರುವಾಗ ನಂಬಿಕೆ ಇದೆಯಾ? ಮಾತಾಡ್ರಿ, ನಂಬಿಕೆ ಇದೆಯಾ? ನಂಬಿಕೆ ಎಲ್ಲಿ ಬರುವುದು ಗೊತ್ತಾ ನಿಮ್ಗೆ? ಬೈಬಲ್ ಓದುವಾಗ, ವಾಕ್ಯ ಕೇಳುವಾಗ ನಂಬಿಕೆ. ನೀವಾಗ ನೀವು ಪ್ರಾರ್ಥನೆ ಕುರಿತು ನಿಮಗೆ ಕಷ್ಟಗಳು ಬಂದಾಗ ನೀವು ನಂಬಿಕೆ ತಪ್ಪಿ ಹೋಗ್ತೀರಿ. ಆದ್ರೆ ಹಾಗಾಗಬಾರದು. ನಂಬಿಕೆ ನಿಮ್ಗೆ ವಿಶೇಷವಾಗಿರ್ಬೇಕು. ಅದು ನಾರ್ಮಲ್ ಅಲ್ಲ. ಆ ನಂಬಿಕೆಯಿಂದ ಜೀವನ ಮಾಡೋದಿದೆ ನೋಡ್ರಿ. ಅಬ್ರಹಾಮನು ಸತ್ಯವೇದದಲ್ಲಿ ಶ್ರೇಷ್ಠನಂತ ಎಣಿಸಿಕೊಂಡಿದ್ದೇ ನಂಬಿಕೆಯಿಂದ. ನನ್ನ ಒಬ್ಬನೇ ಮಗನನ್ನ ಬಲಿ ಕೊಡುವುದಕ್ಕೆ ದೇವರು ಹೇಳಿದಾಗ ನೀನಾಗಿದ್ರೆ ಏನ್ ಮಾಡ್ತಿ? ಪ್ರಾರ್ಥನೆಗೆ ಕಳಿಸೋದಿಲ್ಲ, ಬಲಿಯಲ್ಲಿ ಕೊಡ್ತೀನಿ ನೀನು. ನಿನ್ನ ಮಕ್ಕಳನ್ನ ಪ್ರಾರ್ಥನೆಗೆ ಕಳಿಸೋದಿಲ್ಲ. ದೇವರ ಪ್ರಾರ್ಥನೆ ನಡೀತಾ ಇದೆ. ದೇವರು ಕೊಟ್ಟ ಮಕ್ಕಳು, ದೇವರ ಕೊಟ್ಟಂತ ಸಂಪತ್ತು, ಒಂದು ಪ್ರಾರ್ಥನೆಗೆ ಹೋಗ್ಲಿ ಅಂತ ನೀನು ಹೆಲ್ಪೇ ಮಾಡದೆ ಮಕ್ಕಳಿಗೂ ಹೋಗ್ಬೇಡ ನಾನು ಹೋಗಲ್ಲ ಅಂತ ಇವತ್ತಿನ ಜನ ಎಲ್ಲ ಕಡೆ ಇದೇ ನಡೀತಾ ಇರೋದು. ಮಾಡಿದಾಗ ನಾನು ಯೋಚನೆ ಮಾಡ್ತೀನಿ, ನಿನ್ನ ಹತ್ರ ದೇವ್ರು ರಾತ್ರಿ ಕನಸಲ್ಲಿ ಬಂದು ನಾಳೆ ನಿನ್ನ ಮಗನನ್ನ ಬಲಿ ಕೊಡಂದ್ರೆ ಆವತ್ತು ನೀನು ಹಿಂಜಾರಿ ಹೋದವ್ರು ಮತ್ತೆ ಸಭೆ ಬರುದು. ಇದು ನಮ್ಮ ನಂಬಿಕೆ. ಅವತ್ತು ನಾವು ಯೇಸುವನ್ನ ಬಿಟ್ಟು ಹೋಗ್ತೀವಿ. ಇದೆಯಂತ ದೇವರು ಮಕ್ಕಳನ್ನೆಲ್ಲ ಬಲಿ ಕೊಡೋದು. ಹೇಳ್ತೀರಾ ಇಲ್ವಾ? ಸತ್ಯವಾಗಿ ಹೇಳ್ರಿ, ಹೇಳ್ತೀರಾ ಇಲ್ವಾ? ಅಬ್ರಹಾಮನಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ದೇವರು ಹೇಳಿದಾಗಲೂ ಅದೆಂತಹ ನಂಬಿಕೆ, ಅದೆಂತಹ ವಿಶೇಷವಾದ ನಂಬಿಕೆ. ಅದು ಹೇಳಲಿಕ್ಕೆ ಅಸಾಧ್ಯವಾದ ನಂಬಿಕೆ, ವಿವರಿಸಲು ಅಸಾಧ್ಯವಾದ ನಂಬಿಕೆ. ಅಬ್ರಹಾಮನು ಶಬ್ದ ಕೇಳಿದ, ಏಕೆ ಮಾಡೆ ನಿನ್ನನ್ನೇ ಹೊರಟು ಹೋದ, ಎಲ್ಲಿಗೆ ಹೊರಟು ಹೋದ, ಎಲ್ಲಿ ಅವನನ್ನ ಬಲಿ ಕೊಡಬೇಕು ಅಂತ ದೇವರು ಹೇಳಿದಾರ. ಮಗನಿಗೂ ಹೇಳದೆ, ಹೆಂಡತಿಗೂ ಹೇಳದೆ, ಕಟ್ಟಿಗೆಯನ್ನು ಹಿಡಿದು ಆ ಮಗನ ಮೇಲೆ ಕಟ್ಟಿಗೆಯನ್ನು ಹೊರಿಸಿಕೊಂಡು ಹೊರಟು ಹೋದ. ಆಮೇಲೆ ಆ ನಂಬಿಕೆಗೊಂದು ಚಪ್ಪಾಳೆ ತಟ್ಟಿ. ಇವತ್ತು ನಿನ್ನಲ್ಲಿ ಖಾಲಿಯಾದಂತ ಸಂದರ್ಭ, ಎಷ್ಟು ಜನರಿಗೆ ನಂಬಿಕೆ ಇದೆ ಇವತ್ತು ನಾನು ಖಾಲಿ ಇರ್ಬೋದು, ನನ್ನ ದೇವರನ್ನು ಕೊಡ್ತಾರೆ, ನನ್ನ ದೇವರನ್ನು ಕೊಡ್ತಾರೆ, ನನ್ನ ದೇವರನ್ನು ತುಂಬಿಸ್ತಾರೆ. ಇವತ್ತು ಪಾಪದಲ್ಲಿ ಇರ್ಬೋದು, ಇವತ್ತು ದೇವರು ನನ್ನ ಪಾಪದಲ್ಲೇ ಇಡೋದಿಲ್ಲ, ಪಾಪದಿಂದ ಈಚೆಗೆ ತರ್ತಾರೆ. ನೀನು ಪ್ರಾರ್ಥನೆ ಮಾಡುವಾಗ, ನೀನು ಉಪವಾಸ ಮಾಡುವಾಗ ನಿನ್ನನ್ನು ದೇವರು ಹಾಗೆ ಇಡೋದಿಲ್ಲ. ನೀನು ನಂಬಬೇಕು. ಇವತ್ತು ಮಾಡಿದ ಉಪವಾಸ ಮುಂದಿನ ದಿನಗಳಲ್ಲಿ ಅದನ್ನು ಕಾಣಲಿಕ್ಕಾಗಿ ಹೋಗ್ತೇನೆ. ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಅದನ್ನು ಅನುಭವಿಸಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅಲ್ವಾ? ನಂಬಿಕೆಯ ಬೀಜ ನಿನ್ನ ಒಳಗಡೆ ಬಿತ್ತು. ದೇವರೇ ಬೇಸರಗಳನ್ನ ಪ್ರಾರ್ಥನೆ ಮಾಡಬೇಕು. ಯಾವಾಗ ಬೇಸರಗಳನ್ನ ಪ್ರಾರ್ಥನೆ ಮಾಡೋದು? ನಂಬಿಕೆ ಇದ್ದಾಗ. ಯಾರ ಮೇಲೆ? ನಾವು ನೋಡ್ರಿ, ಬೇಸರ ಆದಾಗ ಕೆಲವರು ಏನೇ ಆದ್ರೂ ಊಟ ಬಿಡಲ್ಲ ನೋಡಿ. 3 ಹೊತ್ತು ಬಜಬರ್ದಸ್ತ್ ಊಟ ಮಾಡ್ತಾರೆ. ಎಷ್ಟೇ ಬೇಜಾರಾದ್ರೂ ಊಟ ಬಿಡಲ್ಲ. ಬೇಜಾರಾದ್ರೆ ಪ್ರಾರ್ಥನೆ ಬಿಡ್ತಾರೆ, ಪ್ರಾರ್ಥನೆ ಮಾಡೋದಿಲ್ಲ, ಮಲಗುತ್ತಾರೆ. ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಿದೆ, ಈ ಟೈಮ್ ಪ್ರೇಯರ್ ಮಾಡುವ ಟೈಮ್ ಅಂತ ಗೊತ್ತಿದೆ, ಬೇಸರ ಆಗಿದೆ, ಮುಚ್ಚಾಕೊಂಡು ಮಲಗುದು. ನಾನು ಹೇಳ್ತೀನಿ, ಬೇಸರ ಆದ್ರೆ ಅರ್ಥ ಅವರು ಜಾಸ್ತಿ ಪ್ರೇಯರ್ ಮಾಡಬೇಕು. ಅದು ನಂಬಿಕೆ. ನನಗೆ ಅದು ಬೇಸರ ಆಗಿದೆ, ದೇವರು ಹೇಳಿದ್ದಾನೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ನಮ್ಮ ವಿಷಯಕ್ಕೆ ಉತ್ತರ ಸಿಗದೆ ಇರುವಾಗ, ನಮ್ಮ ವಿಷಯಕ್ಕೆ ದೇವರು ಯಾವುದೋ ಒಂದು ಏನು ಗುರುತುಗಳು ಕಾಣದೇ ಇರುವಾಗ ನಾವೇನು ಮಾಡಬೇಕು? ಬೇಸರಗೊಳ್ಳದೆ ಮುಂದಿನ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಅದಕ್ಕೆ ಹೇಳಿದ್ದೀನಿ ಪ್ರಿಯ ಪತ್ರಿಕೆಯಲ್ಲಿ, ಏನೋ ನಂಬಿಕೆ ಇಲ್ಲದೆ ನೀನು ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗಲ್ಲ. ಇವತ್ತು ನನ್ನ ಹತ್ರ ಬಂದು ಅನೇಕರು ಹೇಳ್ತಾರೆ, ಕಷ್ಟ ಆಗಿದೆ, ಇದರಲ್ಲಿದ್ದೀನಿ, ಈ ಒಂದು ಸಮಸ್ಯೆಯಲ್ಲಿದ್ದೀನಿ, ಈ ಒಂದು ಸಮಸ್ಯೆಯಲ್ಲಿದ್ದೀನಿ, ಈ ಒಂದು ಸಮಸ್ಯೆಯಲ್ಲಿದ್ದೀನಿ ಅಂತ. ಕಾರಣ ಏನು ಗೊತ್ತಾ? ನಿಮಗೆ ಏನು ಸಮಸ್ಯೆನೇ ಕಾಣುತ್ತೆ ಹೊರತು ದೇವರು ಕಾಣ್ತಾ ಇಲ್ಲ. ಇನ್ನೂ ಒಂದು ಹೇಳ್ಬೇಕಂದ್ರೆ, ನಿಮ್ಮ ನಂಬಿಕೆ ಎಂತಂದ್ರೆ ನೀವು ಬಹಳ ನಿದ್ರೆಯಿಂದ ಪ್ರೀತಿ ಮಾಡುವುದು. People love sleep very much. ಊಟಕ್ಕಿಂತ ಹೆಚ್ಚಾಗಿ ನಿದ್ರೆಯನ್ನು ಪ್ರೀತಿಸುವವರು. ನಿದ್ರೆ ಅಂದ್ರೆ ಬಹಳ ಇಷ್ಟ ನಿಮಗೆ. ನಿದ್ರೆಗೂ ನಿಮಗೂ ಒಂದು ಅಗಾಧವಾದ ಗಂಟು. ಅದು ನಿಮ್ಮನ್ನ ಎಳಿತಾ ಇರುತ್ತೆ, ನೀವು ಓಡಿ ಹೋಗ್ತಾ ಇರ್ತೀವಿ. ಒಂದು ದಿನ ಆದ್ರೂ ಖಂಡಿಸಿದ್ರ ನಾನು ನಿದ್ರೆ ಮಾಡಲ್ಲ, ಅರ್ಧ ಗಂಟೆ ಪ್ರೇಯರ್ ಮಾಡ್ತೀನಿ ಅಂತ. ಅದು ಹೀಗೆ ಕರೀತದೆ, ನಿಧಾನಕ್ಕೆ ಕರೀತದೆ, ಹಿಂಗಂತದೆ. ಆಮೇಲೆ
ಜಾಸ್ತಿ ಆಗಿರೋದ್ರಿಂದ ನಿಮಗೆ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. ನೋಡ್ರಿ, ಒಂದಿನ ಮಾಡ್ತೀರಿ, 2 ದಿನ ಮಾಡ್ತೀರಿ, ಬಹಳ ಎಚ್ಚರವನ್ನು ಮಾಡ್ತೀರಿ, 3ನೇ ದಿನ ಹೇಳೋದೇ ಇಲ್ಲ. ಯಾಕೆಂದ್ರೆ ನಿಮ್ಮ ಮನಸ್ಸಿಗಿದೆ, 2 ದಿನ ಮಾಡಿದ್ನಲ್ಲ, ಮತ್ತೆ ನಾಳೆ ಟ್ರೈ ಮಾಡ್ತೀನಿ, ನಾಳೆ ಆಗುದೇ ಇಲ್ಲ, ನಾಡ್ದು ಆಗುದೇ ಇಲ್ಲ, ಇನ್ನು ಬರುವಾರ ಅಂತ ಆದ್ರೆ ಆಗ್ಬೋದು. ಇದು ಹೇಗೆ? ಯಾವ ರೀತಿ ಇದು? ನಿದ್ರೆಯನ್ನ ಪ್ರೀತಿಸುವವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ. ನಾನು ಮೊನ್ನೆ ಕೂಡ ನಿಮ್ಗೆ ಒಂದು ಮೆಸೇಜ್ ಅಲ್ಲಿ ಹೇಳಿದೆ, ನಮ್ಮ ಸೀನಿಯರ್ ಪಾಸ್ಟರ್ ಪಾಂತಂಗೆ ಅವರು ಹೇಳ್ತಾ ಇದ್ರು, ಏನು, ಲೆಸ್ ಈಟ್ ಲೆಸ್ ಸ್ಲೀಪ್ ಮೋರ್ ಪ್ರೇಯರ್. ನಮ್ದು ಹಾಗಲ್ಲ, ಮೋರ್ ಈಟ್ ಮೋರ್ ಸ್ಲೀಪ್ ಲೆಸ್ ಪ್ರೇಯರ್. ಅರ್ಥ ಆಯ್ತಾ? ಜಾಸ್ತಿ ಊಟ, ಜಾಸ್ತಿ ನಿದ್ದೆ, ಕಡಿಮೆ ಪ್ರಾರ್ಥನೆ. ಹೀಗೆ ಮಾಡಿದ್ರೆ ಜೀವನ ನಿಮ್ಮದು ಆತ್ಮಿಕತೆಯಲ್ಲಿ ಹೇಗಿರುತ್ತೆ? ನಿಮ್ಮ ಆತ್ಮಿಕತೆ ಸತ್ತು ಹೋಗುತ್ತೆ, ನಿಮ್ಮ ಪ್ರಾರ್ಥನೆ ಸತ್ತು ಹೋಗುತ್ತೆ, ನಿಮ್ಮ ಉಪವಾಸಗಳು ಸತ್ತು ಹೋಗುತ್ತೆ, ನಿಮ್ಮ ನಂಬಿಕೆ ಸತ್ತು ಹೋಗುತ್ತೆ. ಅದು ಪುನಃ ಉಜ್ಜೀವಿಸಬೇಕಂದ್ರೆ, ಅದು ಪುನಃ ನಿಮಗೆ ಚಿಗುರೊಡೆಯಬೇಕಂದ್ರೆ, ನಿಮ್ಮ ನಂಬಿಕೆ ಹೆಚ್ಚಾಗಬೇಕಂದ್ರೆ ಪ್ರಾರ್ಥನೆ ನಿಮ್ಮ ಬಾಯಲ್ಲಿ ಮಾತನಾಡುವ ಮಾತುಗಳು. ಆಮೇಲೆ ದೇವ್ರ ಮೇಲೆ, ಈಗ ಒಬ್ಬರ ಮೇಲೆ ನಂಬಿಕೆ ಬರ್ಬೇಕಂದ್ರೆ, ಇವ್ರ ಮೇಲೆ ನಂಬಿಕೆ ಬರ್ಬೇಕಂದ್ರೆ 4 ಜನ ಹೇಳ್ತಾರೆ, ಎಷ್ಟು ಒಳ್ಳೆ ಹುಡುಗಿ ಗೊತ್ತ, ಒಂದೆಂತ ಫಾಲ್ಟ್ ಇಲ್ಲ ಅಂತ ಹೇಳುವಾಗ ಇನ್ನೂ ಜಾಸ್ತಿ ನಂಬಿಕೆ ಬರುತ್ತೆ. ದೇವರ ಮೇಲೆ ನಿಮಗೆ ನಂಬಿಕೆ ಬರ್ಬೇಕಾದ್ರೆ ದೇವರ ಕುರಿತಾಗಿ ನಿಮಗೆ ಹೆಚ್ಚು 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 ಜ್ಞಾನ ಬರ್ತಾ ಹೋಗ್ಬೇಕು. ಯಾವಾಗ ನಿಮಗೆ ಜ್ಞಾನ ಬರುತ್ತೋ ದೇವರ ಮೇಲೆ ನಂಬಿಕೆ ಬರುತ್ತೆ. ಎಲ್ಲಿಂದ ಬರುತ್ತೆ ದೇವರ ಜ್ಞಾನ? ಸತ್ಯವೇದವನ್ನು ಓದಬೇಕು, ದೇವರ ಮಹತ್ ಕಾರ್ಯಗಳನ್ನು ಅರಿಬೇಕು. ವಿಮೋಚನಾ ಕಾಂಡ 1 ಓದ್ರೆ ನಿಮ್ಗೆ 100% ಗೊತ್ತಾಗುತ್ತೆ ದೇವ್ರು ಎಂತವನು ಅಂತ. ಆಮೇಲೆ ಅರಣ್ಯ ಕಾಂಡ 1 ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದೇವ್ರು ಹೇಗೆ ಜನರನ್ನ ಬಿಡಿಸ್ಕೊಂಡು ಹೋದ ಅಂತ. ನೀವೇನ್ ಎತ್ಕೊಳ್ತೀರಿ? ಅದು ಬೈಬಲಿಗೆ ಮಾತ್ರ ಸೀಮಿತ, ನನಗಿಲ್ಲ ಅಂತ ಅನ್ಕೊಳ್ತೀರಾ? ನಿಮಗೋಸ್ಕರ ಅದು ಬರೆಯಲ್ಪಟ್ಟಿರೋದು. ಆಮೇಲೆ ಆಮೇಲೆ ದೇವರು ನಿಮ್ಗೆ ಅದ್ಭುತಗಳನ್ನ ಮಾಡಿದ್ರೆ, ದೇವರ ಮೇಲೆ ನಿಮ್ಗೆ ಹೇರಳವಾದ ನಂಬಿಕೆ, ಬಲವಾದ ನಂಬಿಕೆ ಇದ್ರೆ ದೇವರ ಕುರಿತಾಗಿ ಮಾತನಾಡಲಿಕ್ಕೆ ಸಾಧ್ಯನಾ? ಯೇಸು ಸ್ವಾಮಿ ತಿರುಗೊಂದು ಆವೃತ್ತಿ ಭೂಮಿಯ ಮೇಲೆ ಬಂದ್ರೆ ನಂಬಿಕೆಯನ್ನ ಕಾಣಲಿಕ್ಕೆ ಸಾಧ್ಯ ಇದೆಯಾ? ನಂಬಿಕೆಯನ್ನ ಕಾಣುವನು? ಕೇಳ್ತಾ ಇದ್ದಾರೆ. ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನ ಕಾಣುವನು. ಬಾಯಲ್ಲಿ ಹೇಳೋದಲ್ಲ ನಂಬಿಕೆ. ನಂಬಿಕೆ ಅನ್ನೋದು ನಿನ್ನ ಹೃದಯದ ಅಂತರಾಳದಿಂದ ಬರಬೇಕು ದೇವರ ಮೇಲೆ. ನನ್ನ ದೇವರು ಯಾವತ್ತೂ ನನ್ನನ್ನು ಕೈ ಬಿಡಲ್ಲ. ನಾನು ಎಂತಹ ಇಕ್ಕಟ್ಟಿನಲ್ಲಿ ಹೋದ್ರು, ಎಂತಹ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ದೇವರು ನನ್ನ ಕೈ ಬಿಡೋದೇ ಇಲ್ಲ ಎನ್ನುವುದು ನಿನ್ನ ಒಳಗಡೆ ಬಂದಾಗ ನಿನ್ನ ಸಿಚುವೇಶನ್ ಅನ್ನು ನೀನು ಗಮನಿಸೋದಿಲ್ಲ, ನೀನಿರುವಂತ ಪರಿಸ್ಥಿತಿಯನ್ನು ಗಮನಿಸೋದಿಲ್ಲ. ನಿನಗೊಂದು ಚೆನ್ನಾಗಿ ಗೊತ್ತಿರುತ್ತೆ, ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ಇಬ್ರಿಯ 11:1 ಹೇಳುತ್ತೆ, ನಂಬಿಕೆ ಎನ್ನುವುದು ನೋಡ್ಕೊಂಡು ಹೇಳೋದಲ್ಲ, ಸಂಪತ್ತು ನೋಡ್ಕೊಂಡು ಹೇಳೋದಲ್ಲ, ಕಾರ್ ನೋಡ್ಕೊಂಡು ಹೇಳೋದಲ್ಲ, ದುಡ್ಡು ನೋಡ್ಕೊಂಡು ಹೇಳೋದಲ್ಲ. ಏನ್ ಹೇಳ್ತಾರೆ? ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಇದರ ಅರ್ಥನೇ ಗೊತ್ತಾಗಿದ್ರೆ ಇವತ್ತುವರೆಗೆ ನೀವು ದೊಡ್ಡ ನಂಬಿಕೆ ಮಾತಾಡ್ತಾ ಇದ್ರು. ಓಕೆ, ಏನ್ ಹೇಳುತ್ತೆ? ನಿರೀಕ್ಷಿಸುವವುಗಳು. ನೀನೊಂದನ್ನ ನಿರೀಕ್ಷೆ ಮಾಡ್ತಾ ಇದ್ದೆ, ನೀನೇನೋ ಒಂದನ್ನ ಬೇಕು ಅಂತ ಕೇಳ್ತಾ ಇದ್ದೆ, ನೀನೇನೋ ಒಂದನ್ನ ಆಸೆ ಪಡ್ತಾ ಇದ್ದೆ, ಆ ವಿಷಯದಲ್ಲಿ ನೀನು ಭರವಸೆದಿಂದಿರುವುದು. ಆಮೇಲೆ ಮದುವೆ ಆಗಿಲ್ಲ, 100% ನನಗೆ ಗೊತ್ತು ದೇವರು ನಮ್ಮ ಸಭೆಯಲ್ಲಿರುವ ಎಲ್ಲ ಆತ್ಮಿಕರಿಗಿಂತ ಒಳ್ಳೆ ಆತ್ಮಿಕತೆ ಇರೋದನ್ನ ಕೊಡ್ತಾನೆ ಅನ್ನೋ ನಂಬಿಕೆ ಇರಬೇಕು. ಶಬ್ದ ಇಲ್ಲ. ಅದನ್ನ ಬಿಟ್ಟು ಗುರು ಗುರು ಗುಣು ಗುಣು ಗಿರಿ ಗಿರಿ ಕುರು ಕುರು ಹೇಳ್ತಾ ಇರೋದಲ್ಲ. ದೇವರ ಮೇಲೆ ನಂಬಿಕೆ ಇದ್ರೆ ಒಂದು ದೃಢ ನಿಶ್ಚಯ. ಆಗಿಲ್ಲ, ಮದುವೆ ಆಗಿಲ್ಲ, ಆಗುತ್ತೆ. ಎಂತದಾಗುತ್ತೆ? ಭರವಸೆಯಿಂದಿರಬೇಕು. 100% ದೇವರು ಕೊಡ್ತಾನೆ, 100% ಉತ್ತಮವಾದದ್ದು ಕೊಡ್ತಾರೆ, 100% ಎಲ್ಲರಿಗಿಂತ ಚೆನ್ನಾಗಿರೋದು ದೇವರು ಕೊಡ್ತಾನೆ. ಆಮೇಲೆ ಮಕ್ಕಳಾಗಿಲ್ಲ, ಯಾವ ನಂಬಿಕೆ ಇರಬೇಕು ನಿನಗೆ?
ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದಿರುವುದು ಕಣ್ಣಿಗೆ ಕಾಣೋದಲ್ಲ. ಫ್ಯಾಕ್ಟ್ರಿಗೆ ಹೋದ್ರೆ 2,000 ದುಡಿತೀವಿ, ಕಣ್ಣಿಗೆ ಕಾಣೋದು ಅದ್ರ ಮೇಲೆ ನಂಬಿಕೆ ಅಲ್ಲ. ಕಂಪನಿಗೆ ಹೋದ್ರೆ ಅದೆಲ್ಲ ಸೇಲ್ ಆದ್ರೆ 5,000 ಸಿಗುತ್ತೆ, ಅದಕ್ಕಿಷ್ಟೇ ಇದಕ್ಕಿಷ್ಟೇ ಇದಕ್ಕಿಷ್ಟೇ, ಅದು ನಂಬಿಕೆ ಅಲ್ಲ. ಅದು ನೀನು ದುಡ್ದು ನಿಮ್ಗೆ ಸಿಕ್ಕಿದ್ದು, ಕಷ್ಟಪಟ್ಟಿದ್ದೀನಿ, ಬಿಸಿಲು ಬೆಂಕಿ ಅನ್ನೋದೇ ಕೆಲಸ ಮಾಡಿದ್ದೀನಿ, ಸಿಕ್ಕಿದೆ, ಅದೆಲ್ಲ ನಂಬಿಕೆ. ಅದು ನಿನ್ನ ಕಣ್ಣಿಗೆ ಕಾಣೋದು, ನಿನ್ನ ಕಣ್ಣಿಗೆ ಕಾಣೋದು. ಇಂಥ ಕೆಲಸಕ್ಕೆ ಹೋದ್ರೆ 700 ರೂಪಾಯಿ ಕೊಟ್ಟು ಕಾಣೋದು. ದೇವರ ವಾಕ್ಯ ಹೇಳುತ್ತೆ ಕಣ್ಣಿಗೆ ಕಾಣದೇ ಇರೋದು ಒಂದು ಕಾಲಕ್ಕೂ ನೆನೆಸಬೇಡ, ಬರುವ ವರ್ಷ ನಿನ್ನ ಜೀವಿತ ಹೇಗಿರುತ್ತೆ ಅಂತ, ಇನ್ನೆರಡು ತಿಂಗಳಲ್ಲಿ ಹೇಗಿರುತ್ತೆ ಅಂತ, ಮುಂದಿನ ಭವಿಷ್ಯದಲ್ಲಿ ದೇವರಿಗೆ ಏನು ಮಾಡ್ತಾನೆ ಅನ್ನೋದು ಒಂದು ಕಣ್ಣು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಒಂದು ಕಿವಿ ಕೇಳಲಿಕ್ಕೂ ಸಾಧ್ಯ ಇಲ್ಲ, ನಿನ್ನ ಹೃದಯ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಕಾರಣ ಕಣ್ಣಿಗೆ ಕಾಣದೇ ಇರುವ ವಿಷಯಗಳಲ್ಲಿ ದೇವರ ಅದ್ಭುತಗಳನ್ನು ಮಾಡ್ತಾನೆ. ಹಾಲೆಲೂಯಾ. ಕಣ್ಣಿಗೆ ಕಾಣೋದಲ್ಲ, ಇವತ್ತು ನೀನು ನಂಬಿಕೆ ಇಡಬೇಕು. ಕಣ್ಣಿಗೆ ಕಾಣದೇ ಇರುವ ಮಂಡಲಗಳಲ್ಲಿ ದೇವರ ಅದ್ಭುತ ಮಾಡಬೇಕಾಗ್ತದೆ. ಆಮೇಲೆ ಯಾವಾಗ ನಿನ್ನ ನಂಬಿಕೆ ಬಲವಾಗಿರಬೇಕು, ನಿನ್ನ ನಂಬಿಕೆ ದೇವರು ಎಂತವನು ಅಂತ ಅದು ಹೇಳಬೇಕು. ನಿನ್ನ ನಂಬಿಕೆ ನೋಡಿದ್ರೆ ಜನ ಹೇಳಬೇಕು, ಅಬ್ಬಾ ವೆರಿ ವಂಡರ್ಫುಲ್, ಅವ್ರ ನಂಬಿಕೆಯ ಭಯಂಕರ ನಂಬಿಕೆ, ಅವರಿಗೆ ದೇವರು ಮಾಡೇ ಮಾಡ್ತಾನೆ ಅಂತ ನಂಬಿಕೆ. ನಿನ್ನನ್ನ ನೋಡಿ 4 ವಿಶ್ವಾಸಿಗಳು ಹೇಳಬೇಕು, ನಂಬಿಗಸ್ತಳು, ನಂಬಿಗಸ್ತಳು, ದೇವರ ಕುರಿತಾಗಿ ನಂಬಿಕೆ ಇರುವವರು. ಈ ನಂಬಿಕೆ ಬಾಯಲ್ಲಿ ಮಾತಾಡೋದ್ರಿಂದ ಬರೋದಲ್ಲ, ದೇವರ ಕುರಿತಾಗಿ ನಾವು ಹೇಳ್ತಾ ಇರ್ಬೇಕು, ನನ್ನ ದೇವರು ದೊಡ್ಡವನು, ನನ್ನ ದೇವರು ಒಳ್ಳೆಯವನು, ನನ್ನ ದೇವರು ಮಾಡಿಯೇ ಮಾಡ್ತಾನೆ, ನನ್ನ ದೇವರು ಇಂಥವರಿಗೆಲ್ಲ ಮಾಡಿದ್ದಾರೆ, ನನಗೂ ಮಾಡ್ತಾನೆ. ಆಮೇಲೆ ಕಾಣದೇ ಇರುವ ವಿಷಯಗಳಲ್ಲಿ, ಕಾಣದೇ ಇರುವ ಮಂಡಲಗಳಲ್ಲಿ ದೇವರು ನಿಮಗೆ ಅದ್ಭುತಗಳನ್ನ ಮಾಡ್ತಾನೆ ಅನ್ನುವಂಥ ನಂಬಿಕೆ ನಿಮ್ಮ ಒಳಗಡೆ ಇರಬೇಕು. ಹಾಲೆಲೂಯಾ. ನಿರೀಕ್ಷಿಸುವಂಥದ್ದಲ್ಲ, ಕಣ್ಣಿಗೆ ಕಾಣುವಂಥದ್ದಲ್ಲ. ಇವೆಲ್ಲ ಸಂಭವಿಸುತ್ತೆ ನೋಡ್ರಿ, ಕಣ್ಣಿಗೆ ಕಾಣದೇ ಇರೋದು. ಕೆಲವೊಂದು ಜನ ಅನೇಕ ಸಂದರ್ಭಗಳಲ್ಲಿ ನಾನು ನೋಡ್ತೇನೆ, ಅವರು ಸಣ್ಣ ಪ್ರಾಯದಿಂದ ಕಷ್ಟಕ್ಕೆ ಒಳಗಾಗ್ತಾರೆ. ಸಣ್ಣ ಪ್ರಾಯದಿಂದ ಕಷ್ಟವನ್ನು ಅನುಭವಿಸಿ ಪ್ರಾಯಕ್ಕೆ ಬಂದ ಮೇಲೂ ಆಗಲಿಲ್ಲ, ದೇವರನ್ನ ನಂಬಿದ ಮೇಲೂ ಅನೇಕ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಅಡ್ಡಿ ಬರುತ್ತೆ. ಅನೇಕ ಕನಸುಗಳನ್ನು ಕಂಡಿರ್ತಾರೆ ಭವಿಷ್ಯತ್ತಿನ ಕುರಿತಾಗಿ, ಅದರ ಕನಸುಗಳನ್ನು ನೆರವೇರಿಸಲಿಕ್ಕೆ ಆಗೋದಿಲ್ಲ, ಎಲ್ಲ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಸಕ್ಸಸ್ ಆಗೋದಿಲ್ಲ. ಕಾರಣ ಏನು ಗೊತ್ತಾ? ಅನೇಕ ತಲೆಮಾರಿನ ಶಕ್ತಿಗಳು ನಿನ್ನನ್ನು ಅಂಟಿಸಿಕೊಂಡು ಬರುವಾಗ ನಿನ್ನ ಒಳಗಡೆ ಒಂದು ನಂಬಿಕೆ ಇರಬೇಕು. ಸಣ್ಣ ಪ್ರಾಯದಿಂದ ನನಗಾಗಿರ್ಬಹುದು, ಮಧ್ಯ ಪ್ರಾಯದಲ್ಲಿ ನನಗೆ ಆಗಿರ್ಬಹುದು, ಅನೇಕ ಶಕ್ತಿಗಳು ನನ್ನನ್ನು ಅಡ್ಡ ಕಟ್ಟಿರ್ಬೋದು, ಆದ್ರೆ ನಾನು ನಂಬಿರುವ ಆತನನ್ನ ಬಲ್ಲೆನು. ಆತನು ನನಗೋಸ್ಕರ ಕ್ರೂಜೆಯಲ್ಲಿ ರಕ್ತ ಸುರಿಸಿದವನು, ಆತನು ನನಗೋಸ್ಕರ ಕಾಯಕನ್ನ ಕೊಟ್ಟವನು, 31 ಚಡಿ ಎತ್ತುಗಳನ್ನು ಧರಿಸಿಕೊಂಡ ದೇವರು ಇನ್ನು ನನ್ನ ಪರಿಸ್ಥಿತಿ ಈಗ ಆಗೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ನಂಬಿಕೆ ನಿನ್ನ ಒಳಗಡೆ ಬರೋದಾದರೆ ಈ ಬೆಳಗಿನ ಜಾವದಲ್ಲಿ ದೇವರು ನಿನಗೆ ಅದ್ಭುತಗಳನ್ನು ಮಾಡಲಿಕ್ಕೆ. ಈ ನಂಬಿಕೆ ಸಾಧಾರಣವಾದದಲ್ಲ, ಎಲ್ಲರಿಗೆ ಬರೋದಿಲ್ಲ ನಂಬಿಕೆ. ಇವತ್ತು ಕೂಗಿ ಹೇಳ್ತೇನೆ, ನಂಬಿಕೆ ಇಡುವವನು ಧನ್ಯನು. ದೇವರನ್ನ ನಂಬಿಕೆಯಿಂದ ಕಾಣುವವನು ಅವನು ಧನ್ಯನಾಗಿರುತ್ತಾನೆ. ಯಾಕಂದ್ರೆ ನಂಬಿಕೆ ಅನ್ನೋದು ಹೇಳಲಿಕ್ಕೆ ಸುಲಭ. ಈಗ ಉದಾಹರಣೆ ಒಂದು ಕೊಡೋದಾದ್ರೆ, ನಾನು ನಿನ್ನ ಮನೆಯಲ್ಲಿ ಮಧ್ಯಾಹ್ನ ಊಟ ಇಲ್ಲ, ಮಕ್ಕಳಿಗೆ ಹೇಳೋದು, ಹೌದಾ, ದೇವರು ಎಲ್ಲಾದ್ರೂ ಕೊಡ್ತಾನೆ, ಒದಗಿಸಿ ಕೊಡ್ತಾನೆ, ಎಲ್ಲಿಂದಾದ್ರೂ ಕೊಡ್ತಾನೆ ಅನ್ನೋ ನಂಬಿಕೆ ನಿಮ್ಗೆ ಇರೋದಿಲ್ಲ. ನೀವು ಅದಕ್ಕೆ ಪ್ರಯತ್ನ ಪಡ್ತೀರಿ, ಪ್ರಯತ್ನ ಪಡ್ತೀರಿ, ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀರಿ, ಆದರೆ ಕೊನೆಗೆ ಕೊಡೋದು ದೇವರು ಮಾತ್ರ. ನಿಮ್ಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಪ್ರಯತ್ನ ಪಡ್ತೀರಿ. ಕೆಲವೊಮ್ಮೆ ಮೀಟಿಂಗಿಗೂ ಬಾರದೆ ಪ್ರಯತ್ನ ಪಡಕ್ ಹೋಗ್ತೀರಿ, ಆದ್ರೆ ಕೊನೆಯಲ್ಲಿ ಕೊಡೋದು ದೇವರು ಮಾತ್ರ. ನಿಮ್ಮ ಪ್ರಯತ್ನ ಏನು ಸಾಗೋದಿಲ್ಲ, ದೇವರು ಮಾತ್ರ ನಮಗೆ ಕೊಡುವವನಾಗಿದ್ದಾನೆ. ಹಾಲೆಲೂಯಾ, 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 ಹಾಲೆಲೂಯಾ. ಅನ್ಯಾಯಗಾರನಾದ ನ್ಯಾಯಾಧಿಪತಿಯ ಬಳಿ ಆ ಸ್ತ್ರೀ ಬಂದು ಕೇಳುವಾಗ ಅವಳು ನಂಬಿಕೆಯಿಂದ ಹೋಗು ಅಂತ. ನಂಬಿಕೆ ಇರೋರು ಯಾರಾದ್ರೂ ಇದ್ದೀರಾ?
ಯಾರಾದ್ರೂ ಇದ್ದೀರಾ? ಏನೇ ಆದ್ರೂ ಒಂದಿನ ಪ್ರೇಯರ್ ಮಾಡದೆ ಆಗ್ಲಿಲ್ಲ, 1 ವರ್ಷ ಪ್ರೇಯರ್ ಮಾಡಿದೆ, ಆ ವಿಷಯ ಆಗ್ಲಿಲ್ಲ, ಬಿಟ್ಟು ಬಿಡ್ತೀರಾ? ಬಿಡಲ್ಲ. ಒಳ್ಳೆಯ ನಂಬಿಕೆ ಇರೋರು ಬಿಡಲ್ಲ. ಇವತ್ತಿಗೂ ಮಾಡ್ತೀನಿ ಪ್ರೇಯರ್, ನಾಳೆನೂ ಮಾಡ್ತೀನಿ, ನಾಡ್ದು ಮಾಡ್ತೀನಿ, ನೆಕ್ಸ್ಟ್ ಇಯರ್ ಮಾಡ್ತೀನಿ, ಜನವರಿ 31 ಡಿಸೆಂಬರ್ 31 ಮಾಡ್ತೀನಿ, ಜನವರಿ 1 ಮಾಡ್ತೀನಿ. ಯಾಕೆ ಗೊತ್ತಾ? ನನ್ಗೆ ನ್ಯಾಯಾಧಿಪತಿ ನಾವು ಕೊಟ್ಟೇ ಕೊಡ್ತಾನೆ, 100% ಕೊಡ್ತಾನೆ ಅನ್ನೋರು ಗಟ್ಟಿಯಾಗಿ ಶಬ್ದ ತೆಗೆದ ದೇವರಿಗೆ ಸ್ತೋತ್ರ ಮಾಡೋಣ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ರಕ್ತಕಸುನಿಯಾದ ರೋಗಿ, ಅವಳು ಬಂದದ್ದೇ ನಂಬಿಕೆ. ಯಾವಾಗಲೂ ರಕ್ತ ಹರಿಯುತ್ತಿದ್ದು, ಎಲ್ಲರಿಗೂ ಬೇಡವಾದಗಳು, ಲೋಕಕ್ಕೆ ಬೇಡವಾದಗಳು, ಜನರವಳ ಹತ್ರ ಬರಲ್ಲ, ಕಾರಣ ಅವಳು ವಾಸನೆ ಉಳ್ಳವಳು, ಎಲ್ಲ ದೂರ ದೂರ ಹೋಗ್ತಾ ಇದ್ರು. ಆದ್ರೆ ಅವಳ ನಂಬಿಕೆಗಾಗಿ ಒಂದು ಸ್ತೋತ್ರ ಮಾಡು. ಎಂತಹ ನಂಬಿಕೆ! ದೇವರು, ಯೇಸು ಸ್ವಾಮಿ, ಪ್ರವಾದಿ ಹೋಗ್ತಾ ಇದ್ದಾರೆ, ನಾವು ನೀವಾದ್ರೆ ಸಾಯಿ ಬಿಡೋದು ನಮ್ಗೆ ಹಣಿ ಬರುವೆ. ಏನ್ ಹೇಳ್ತಿದ್ವಿ? ನಾವಾದ್ರೆ ಏನ್ ಹೇಳ್ತಿದ್ವಿ? ಕರೆಕ್ಟಾಗಿ ನಾವು ಆಗಿದ್ರೆ ಪ್ರಯತ್ನ ಮಾಡ್ತಿದ್ವಾ ದೇವರನ್ನು ಮುಟ್ಲಿಕ್ಕೆ, ದೇವರ ಹತ್ರ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಾ? ಇವತ್ತು ಎಷ್ಟೋ ಜನರು ಏನ್ ಬೇಕಾದ್ರೆ ಸಾಯೋದು, ಮರಣ, ಸಾಲ, ರೋಗದಲ್ಲೇ ಇದ್ದಾರೆ. ಯೇಸು ಕುರಿತಾಗಿ ಹೇಳಿದ್ರೆ ಬೇಡ, ಯೇಸು ಬಗ್ಗೆ ಹೇಳಿದ್ರೆ ನಾವು ಸಾಯೋದಾದ್ರೂ ಅಡ್ಡಿಲ್ಲ, ಯೇಸು ಬೇಡ, ಹೌದಾ? ಆದ್ರೆ ರಕ್ತ ಕುಸುಮ ರೋಗಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಕಾರಣ ಅವಳ ಒಳಗಡೆ ಒಂದು ನಿರೀಕ್ಷೆ ಬಂತು. ನೋಡ್ರಿ, ಯಾವ ನಿರೀಕ್ಷೆ? ನನಗೆ ಗುಣ ಆಗತ್ತೆ ಅಂತ ನಿರೀಕ್ಷೆ. ಎಷ್ಟು ಜನ ಇಲ್ಲಿ ಕೂತಿದ್ದೀರಾ? ಇವತ್ತು ನನಗೊಂದು ಬಿಡುಗಡೆ ಆಗತ್ತೆ ಅಂತ, ಇವತ್ತು ನನಗೊಂದು ದೇವ್ರು ಏನೋ ಮಾಡ್ತಾನೆ ಅಂತ, ಇವತ್ತು ದೇವ್ರು ನನ್ನ ಸಂಗಡ ಮಾತಾಡಿದ್ದಾರೆ, ಇವತ್ತೇನೋ ನಂಬಿಕೆಯಲ್ಲಿ ನನ್ನನ್ನು ಚಿಗುರಿಸ್ತಾರೆ ಅಂತ ಅನೇಕರಿಗೆ ಒಳಗಡೆ ಬರ್ತಾ ಇದೆ. ಕಾರಣ ರಕ್ತ ಕುಸುಮ ರೋಗಿಯಾದಂತ ಆಕೆ ಯೇಸು ಬರುವ ಸುದ್ದಿಯನ್ನ ಕೇಳಿದಾಗ ಜನ ಏನ್ ಹೇಳಿದ್ರು ಲೆಕ್ಕಕ್ಕೆ ತರಲಿಲ್ಲ ಅವಳು. ಆಮೇಲೆ ಜನ ಏನ್ ಹೇಳಿದ್ರು ಲೆಕ್ಕಕ್ಕೆ ತರಲಿಲ್ಲ. ಕೆಲವರು ನಮ್ಮಂತವ್ರು ದುಡಿದ್ರೇನು, ನಾನು ಹೋಗ್ತಾ ಇದ್ದೀನಿ, ನಿನ್ ಕಣ್ ಕಾಣೋದಿಲ್ಲ, ನಾ ಸರಿ ಇದ್ದಾಳೆ, ಹೋಗಕ್ಕಾಗಲ್ಲ, ನೀನೆಲ್ಲಿ ಬರ್ತೀಯ? ನಾವು ಕೇಳ್ತೀವಲ್ವಾ? ನಾವೆಲ್ಲ ಅದಕ್ಕೆಲ್ಲ ಹುಷಾರಿದ್ದೀವಿ. ಏನ್ ಕೇಳೋದ? ನಾನೆಲ್ಲ ಕರೆಕ್ಟ್ ಇದ್ದೀನಿ, ನಂಗೆ ಮುಟ್ಟಕ್ಕಾಗೋದಿಲ್ಲ. ಯೇಸು ಸ್ವಾಮಿನ ಅವ್ರು ಫಾಸ್ಟ್ ಹೋಗ್ತಾ ಇದ್ದಾರೆ, ಜನ ಎದೆಲ್ಲ ಸೇರ್ತಾರೆ, ಶಿಷ್ಯರು ಬೇರೆ ಇದ್ದಾರೆ, ಪ್ರೊಟೆಕ್ಷನ್ ಶಿಷ್ಯರು ಯಾರಾದ್ರೂ ಯೇಸು ಮೇಲೆ ಬೀಳಬಾರ್ದು ಅಂತ ಎಲ್ಲ ಹಿಂದೆ ಮುಂದೆ ಆಚೆ ಈಚೆ ಎಲ್ಲ ಶಿಷ್ಯರಿದ್ದಾರೆ, ಶಿಷ್ಯರಿಗೆ ಬೇಕಾದವರಿದ್ದಾರೆ, ಇನ್ಫ್ಲುಯೆನ್ಸ್ ಮಾಡೋರೆಲ್ಲ ಇದ್ದಾರೆ. ಎಲ್ಲರ ಮಧ್ಯದಲ್ಲಿ ಯೇಸು ವೇಗವಾಗಿ ಹೋಗುವಾಗ ನನ್ನಂತವಳೆಲ್ಲ ಹೇಳಿದ್ಲೇನೋ, ನಾನೇ ಮುಟ್ಟಕ್ಕಾಗಲ್ಲ, ನೀನೇ ಕೊಡ್ತೀನಿ, ಮನೆಗೆ ಹೋಗ್ಬಾರ್ದು ಅಂತ ಹೇಳ್ತಿದ್ದೆ. ಆಮೇಲೆ ಹಿಂಗಾಗುತ್ತ. ಆದ್ರೆ ಆ ಸ್ತ್ರೀ ನಂಬಿಕೆ ಕಳ್ಕೊಳ್ಳಿಲ್ಲ, ನಿರೀಕ್ಷೆ ಕಳ್ಕೊಳ್ಳಿಲ್ಲ. ಮುಟ್ಟಿಯ ಸತ್ರು ಒಂದು ಚಿಂತೆ ಇಲ್ಲ, ಏಸು ಬೇಕಾದ್ರೂ ಮಾಡಿ ಮುಟ್ಟಬೇಕು. ಏಸುವನ್ನ ಏನೋ ಏಸುನೇ ಮುಟ್ಟಕ್ಕಾಗಿಲ್ಲ ಅಂದ್ರೆ ಆ ಹೋಗುವಾಗ ವಸ್ತ್ರ ಗಾಳಿಗೆ ದೂರ ಸರಿತಾ ಇರುವಾಗ ಅದೆಷ್ಟ ವಸ್ತ್ರ ಆದ್ರೂ ಮುಟ್ಟಿ ಬರ್ಬೇಕು ಅಂತ ಒಂದು ನಂಬಿಕೆ ಅವಳ ಹತ್ರ ಬಂತು. ನೋಡ್ರಿ, ಆ ನಂಬಿಕೆ ಅವಳನ್ನ ಸ್ವಸ್ಥ ಮಾಡಿದ್ರು. ಆಮೇಲೆ ನಿನ್ನಲ್ಲಿ ಯಾವ ನಂಬಿಕೆ ಇದೆ ಅನ್ನೋದನ್ನ ಪ್ರಶ್ನೆ ಮಾಡಿಕೊ. ಯೇಸುವನ್ನ ಮುಟ್ಟಬೇಕು, ಯೇಸು ನನ್ನನ್ನು ಗುಣಪಡಿಸ್ತಾರೆ, ಯೇಸು ನನಗೆ ಆರೋಗ್ಯ ಕೊಡ್ತಾರೆ, ಯೇಸು ನನ್ನ ಪಾಪಗಳನ್ನ ಪರಿಹರಿಸ್ತಾರೆ. ಇವತ್ತು ನಾನೊಂದು ಕೂಟಕ್ಕೆ ಹೋದ್ರೆ ಏನೋ ಹೊಂದಿಕೊಂಡು ಬರ್ತೀನಿ, ಇವತ್ತು ಕೂಟದಲ್ಲಿ ಏನೋ ಇದೆ, ನಾನು ಅದನ್ನು ಹೊಂದಿಕೊಂಡೇ ಬರ್ತೀನಿ ಅನ್ನೋ ನಂಬಿಕೆಯೊಟ್ಟಿಗೆ ನೀನು ಇದರ ಒಳಗಡೆ ಕಾಲಿಡುವಾಗಲೇ ನಿನ್ನ ಜೀವಿತದಲ್ಲಿ ದೇವರು ಕಾರ್ಯಗಳನ್ನು ಮಾಡುತ್ತಾನೆ. ಆಮೇಲೆ ನಂಬ್ರಿ, ಆಗಿಲ್ಲ ಅಂದ್ರು ನಂಬ್ರಿ, ಆಗಿಲ್ಲ ಅಂದ್ರು ಕಾರ್ಯ ನಡೆದಿಲ್ಲ ಅಂದ್ರು ಆಗ್ತಾ ಇಲ್ಲ ಅಂತ ಕಣ್ಣಿಗೆ ಕಾಣ್ತಾ ಇದ್ರು, ನಿನ್ನ ನಂಬಿಕೆ ಕಡಿಮೆ ಆಗಬಾರದು, ನಿನ್ನ ನಂಬಿಕೆ ದಿನದಿಂದ ದಿನ ಹೆಚ್ಚಬೇಕು. ಆರಂಭದಲ್ಲಿದ್ದ ನಂಬಿಕೆ ಅನೇಕರು ಕಳ್ಕೊಂಡಿದ್ದಾರೆ, ತಿರುಗಿ ದೇವರು ಇವತ್ತು ಆ ನಂಬಿಕೆಯನ್ನು ಕೊಡ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ನಿನ್ನ ನಂಬಿಕೆ ಎಲ್ಲೋ ಕಳೆದು ಹೋಗಿದೆ. ನಿನಗೆ ಬಂದ ಇಕ್ಕಟ್ಟುಗಳಲ್ಲಿ ನಿನ್ನ ನಂಬಿಕೆ ಕಳೆದು ಹೋಗಿದೆ, ನಿನಗೆ ಬಂದ ಬೇಸರದಲ್ಲಿ ನಿನ್ನ ನಂಬಿಕೆ ಕಳೆದು ಹೋಗಿದೆ, ನಿನಗೆ ಬಂದಂತಹ ಸೋಲುಗಳಲ್ಲಿ ನಿನ್ನ ನಂಬಿಕೆ ಕಳೆದು ಹೋಗಿದೆ, ನಿನಗೆ ಬಂದ ಕಣ್ಣೀರಲ್ಲಿ ನಿನ್ನ ನಂಬಿಕೆ ನಷ್ಟವಾಗಿದೆ, ನಿನಗೆ ಆಗಿರುವಂತಹ ದೋಷಗಳು, ನಿನ್ನನ್ನು ಯಾರೋ ನಿನಗೆ ಅವಮಾನ ಮಾಡಿದ್ರು, ಅದರಿಂದ ನಿನಗೆ ದೇವರ ಮೇಲೆ ನಂಬಿಕೆ ಕಳ್ಕೊಂಡಿರ್ಬಹುದು, ಪ್ರಾರ್ಥನೆಯ ಮೇಲೆ ನಂಬಿಕೆ ಕಳ್ಕೊಂಡಿರ್ಬಹುದು. ಇಗೋ ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ಇವತ್ತು ಈ ಅನುಭವತ್ತಿನಲ್ಲಿ
ನಿನಗೆ ನಂಬಿಕೆ ಇದ್ರೆ ಒಂದಲ್ಲ ಎರಡಲ್ಲ ಅನೇಕ ದೇವರ ಮಹಿಮೆಯನ್ನು ನೀನು ಕಾಣಲಿಕ್ಕಾಗಿ ಹೋಗ್ತೀಯ. ಒಂದಲ್ಲ, ನಿನ್ನ ಕುಟುಂಬದಲ್ಲಿ ಆಗ್ಬೇಕಾಗಿರುವ ಕಾರ್ಯಗಳು ಅನೇಕ ಕಾರ್ಯಗಳಿವೆ. ಅನೇಕ ಕಾರ್ಯಗಳು ನಿನ್ನ ಕುಟುಂಬದಲ್ಲಿ ನಡಿಬೇಕಾಗಿದೆ. ಇವತ್ತು ನಿನ್ನ ನಂಬಿಕೆ ಹೆಚ್ಚಿಸು. ನಿನ್ನ ನಂಬಿಕೆ ಹೆಚ್ಚಾಗಲಿ, ನಿನ್ನ ನಂಬಿಕೆ ಬಲವಾಗಲಿ. ಇಬ್ರಿಯ ಪತ್ರಿಕೆಯಲ್ಲಿ ದೇವರು ಹೇಳಿದ ಪ್ರಕಾರ ನಂಬಿಕೆಯನ್ನು ಹೆಚ್ಚಿಸುವವನು, ಪೂರೈಸುವವನು ಮನುಷ್ಯನಲ್ಲ, ನಿನ್ನ ದೇವರಾದ ಕರ್ತನು. ಆತನನ್ನ ಕೇಳಿಕೋ, ದೇವರೇ ನನಗೆ ನಂಬಿಕೆ ಕಡಿಮೆಯಾದರೆ ಹೆಚ್ಚಿಸು. ನಿನ್ನ ವಿಷಯದಲ್ಲಿ ಎಲ್ಲರೂ ಎದ್ದು ನಿಂತು 1 ನಿಮಿಷ ಪ್ರಾರ್ಥನೆ ಮಾಡೋಣ. ನಂಬಿಕೆಗಾಗಿ ಪ್ರಾರ್ಥನೆ